An object is weighed on the earth. ತೂಕ ತಗೊಂಡಿದ್ರಂತೆ ಒಂದು ಆಬ್ಜೆಕ್ಟ್ದು. ಇಟ್ ಈಸ್ ಫೌಂಡ್ ಟು ಹ್ಯಾವ್ ಅ ಮಾಸ್ ಆಫ್ 3 kg. ಅದರ ಮಾಸು 3 kg ಇದೆ. ದಸ್ ದ ವೆಯ್ಟ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್. ಅದ್ರ ತೂಕ ಆನ್ ದ ಸರ್ಫೇಸ್ ಆಫ್ ದ ಅರ್ತ್ ಎಷ್ಟಿರುತ್ತೆ? 30 ನ್ಯೂಟನ್. ಇದೆಲ್ಲ ಗೊತ್ತಿದೆ ನಮಗೆ. ವಾಟ್ ಕ್ಯಾನ್ ಯು ಸೇ ಅಬೌಟ್ ಇಟ್ಸ್ ಮಾಸ್ ಆ್ಯಂಡ್ ಇಟ್ಸ್ ವೆಯ್ಟ್ ಇಫ್ ಯು ಟೇಕ್ ಇಟ್ ಟು ಮಾರ್ಸ್ ವೇರ್ ದ ಗ್ರಾವಿಟಿ ಈಸ್ ವೀಕರ್ ದ್ಯಾನ್ ಆನ್ ಅರ್ತ್, ಸನ್ ವೇರ್ ದ ಗ್ರಾವಿಟಿ ಈಸ್ ಸ್ಟ್ರಾಂಗರ್. ಆಯಿತಾ ಹುಡುಗರ? ಪ್ರಶ್ನೆ ಅರ್ಥ ಆಯಿತಾ? ಏನಿಲ್ಲ, ಒಂದು ವಸ್ತು ಇದೆ, ಭೂಮಿ ಮೇಲಿರೋದನ್ನ ಸೂರ್ಯ ಮೇಲೆ ತೊಗೊಂಡೋದ್ರು ಮತ್ತು ಮಾರ್ಸ್ ಮೇಲೆ ತೊಗೊಂಡೋದ್ರು. ಸೊ ಇವಾಗ ಅದ್ರ ವೆಯ್ಟ್ ಏನಾಗುತ್ತೆ, ಅದ್ರ ಮಾಸ್ ಏನಾಗುತ್ತೆ ಅಂತ ಹೇಳಿ ಕೇಳ್ತಾರೆ. ಇದು ಗೊತ್ತಿದೆ, ಇದನ್ನೆಲ್ಲ ನೋಡಿದಿರ ನೀವು. ಸೊ ಇಫ್ ಐ ಹ್ಯಾವ್ ಎನ್ ಆಬ್ಜೆಕ್ಟ್ ಆಫ್ ಸೇ 3 kg ತೊಗೊಳೋಣ. ಅದರ ವೆಯ್ಟ್ ಬಂದು ಅಪ್ರಾಕ್ಸಿಮೇಟ್ಲಿ 30 ನ್ಯೂಟನ್ ಬರುತ್ತೆ ಆನ್ ದ ಸರ್ಫೇಸ್ ಆಫ್ ದ ಅರ್ತ್. ಮಾರ್ಸ್ ಆಯಿತು ಅಂದರೆ 11, ಇಟ್ಸ್ ಲೆಸ್ಸರ್. ಸನ್ ಆಯಿತು ಅಂತ ಹೇಳಿದ್ರೆ ಹೆಚ್ಚಿರುತ್ತೆ ಅಲ್ವಾ? ಇದು ಗ್ರಾಫಿಕಲಿ ಕೂಡ ನೋಡಿದ್ರೆ ಇದು ಅರ್ತು, ಮಾರ್ಸ್ ಕಮ್ಮಿ ಇರುತ್ತೆ, ಸೂರ್ಯನ ಮೇಲೆ ತೂಕ ಹೆಚ್ಚಿರುತ್ತೆ. ಮಾಸ್ ಏನಾಗ್ತಾಯಿದೆ? ಮಾಸ್ ವಿಲ್ ರಿಮೈನ್ ದ ಸೇಮ್ ಅಲ್ವಾ? ಅಷ್ಟೇ, ಅದೇ ಉತ್ತರ. ಇದನ್ನು ನಾವು ಸ್ಟೇಟ್ಮೆಂಟ್ ಫಾರ್ಮಲ್ಲಿ ಬರಿಬೇಕು, ಅಷ್ಟೇನೇನಿಲ್ಲ. ಸೊ ಸ್ಟೇಟ್ಮೆಂಟ್ ಫಾರ್ಮಲ್ಲಿ ಹೇಗೆ ಬರೆಯೋದು, ಏನು ಬರೆಯೋದು? ಕ್ವೈಟ್ ಸಿಂಪಲ್. ವೆಯ್ಟ್ ಈಸ್ ಡಿಪೆಂಡೆಂಟ್ ಆನ್ ಗ್ರಾವಿಟಿ. ಪ್ರಶ್ನೆಯಲ್ಲಿ ಗ್ರಾವಿಟಿ ಹೆಚ್ಚು ಕಮ್ಮಿ ಆಗ್ತಾಯಿದೆ ಆಯಿತಾ? ಮತ್ತು ವೆಯ್ಟು ಮತ್ತು ಮಾಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಹಾಗಾಗಿ ನಾವು ರಿಲೇಟ್ ಮಾಡಬೇಕು. ವೆಯ್ಟ್ ಈಸ್ ಪ್ರಪೋರ್ಷನಲ್ ಟು ಮಾಸ್, ಸರಿ ನಾಟ್ ಮಾಸ್, ಗ್ರಾವಿಟಿ ಅಟ್ ದಟ್ ಪ್ಲೇಸ್. ಅದು ಬಿಟ್ಟರೆ ಮಾಸ್ ಆಫ್ ಎನ್ ಆಬ್ಜೆಕ್ಟ್, ಮಾಸ್ ಇಸ್ ಇಂಡಿಪೆಂಡೆಂಟ್, is independent of gravitational pull ಅಲ್ವಾ? ಸೊ ಇದು ರಿಲೇಷನ್ಶಿಪ್ ನೀವು ಅದ್ರ ಬಗ್ಗೆ ಮಾತಾಡಿಕೊಂಡು ಆಮೇಲೆ ನೀವು ಈ ಉತ್ತರದ ಬಗ್ಗೆ ಮಾತಾಡಬೇಕು. ಅಂತ ಹೇಳಿದ್ರೆ ಆನ್ ಮಾರ್ಸ್ ಏನಾಗ್ತದೆ? ದ ವೆಯ್ಟ್ ಆಫ್ ದ ಆಬ್ಜೆಕ್ಟ್ ವುಡ್ ಬಿ ಲೆಸ್ಸರ್ ದ್ಯಾನ್ ಇಟ್ಸ್ ವೆಯ್ಟ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್ ಆಸ್ ಮಾರ್ಸಸ್ ಗ್ರಾವಿಟಿ is weaker than that of the earth and the mass will remain the same. On the sun the weight would be more and the mass will remain the same. ಈ ರೀತಿಯಲ್ಲಿ ನೀವು ಸ್ಟೇಟ್ಮೆಂಟ್ ಬರೆದು ಅಂಡರ್ಲೈನ್ ಮಾಡೋಂಗಿದ್ರೆ ಮಾಡ್ಕೊಬೋದು ಆಯಿತಾ? ಆದರೆ ನೀವು ಈ ಥರ ಪ್ರಶ್ನೆ ಬಂದಾಗ ಆಯಿತಾ, ನೀವು ಏನೇ ಒಂದು ರಿಲೇಷನ್ಶಿಪ್ ಪ್ರಶ್ನೆ ಬಂದಾಗ ಇಫ್ ಇಟ್ಸ್ ರಿಲೇಟೆಡ್ ಟು ಎನಿ ಕೈಂಡ್ ಆಫ್ ಫಾರ್ಮುಲಾ ಅದನ್ನು ನೀವು ಬರೀಬೇಕು. ಯು ನೀಡ್ ಟು ಹ್ಯಾವ್ ಅ ಸ್ಟೇಟ್ಮೆಂಟ್, ಸರಿನಾ? ಯು ನೀಡ್ ಟು ಹ್ಯಾವ್ ದ ಸ್ಟೇಟ್ಮೆಂಟ್ಸ್. ಇಲ್ಲ ಅಂತ ಹೇಳಿದ್ರೆ ಪ್ರಶ್ನೆ ಉತ್ತರ ಇಟ್ ಈಸ್ ಇನ್ಕಂಪ್ಲೀಟ್ ಅಂತ ಹೇಳ್ಬೋದು. ಆಫ್ಕೋರ್ಸ್ ನಿಮ್ಮ ಟೀಚರ್ಸ್ ಮಾರ್ಕ್ಸ್ ಕೊಡ್ತಾರೆ ಇದಕ್ಕೆಲ್ಲ, ಬರೀ ಇಷ್ಟೇ ಬರೆದ್ರೆ, ಪಾಯಿಂಟ್ ಎ ಮತ್ತು ಪಾಯಿಂಟ್ ಬಿ ಬರೆದ್ರೆ. ಆದರೆ ರಿಲೇಷನ್ಶಿಪ್ ಈ ಥರ ಇದೆಯಲ್ಲ, ಇದು ಬರೆಯೋದು ಕಲಿಬೇಕು. ಮುಂದಕ್ಕೆ ಹೋಗ್ತಾ ಉಪಯೋಗ ಬರುತ್ತೀವಲ್ಲ ಆಯಿತಾ? ಸೊ ಇದೇ ನಿಮ್ಮ ಪ್ರಶ್ನೆ. ಅದರದ್ದು ಉತ್ತರ